ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಕನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಉತ್ತರ ಕನ್ನಡದವ್ರು ಮಾತಾಡೋದು ಸಹಜಪ್ಪ. ನಾನು ಮಾತಾಡಿದ್ರ ಬಗ್ಗೆ ತಪ್ಪಿಲ್ಲ. ಅದರ ನಂತರ ಡೆವಲಪ್ಮೆಂಟ್ಗಳು ನೀವು ನೋಡಿದಿರಿ. ಈ ಒಂದು ಅಶಬ್ದ ಅಶ್ಲೀಲ ಭಾಷೆಯನ್ನು ಬಳಸಿದ್ದಕ್ಕಾಗಿ ಇವು ಸಾಕಷ್ಟು ಟೀಕೆಗಳದು. ಕರ್ನಾಟಕದಲ್ಲೇ ವಿಜಯಪುರ ಮತ್ತು ಬಾಗಲಕೋಟೆಯಲ್ಲಿ ಬರಬಾರ್ದು ಅಂತ ಬಂದು ಏರಿದರು. ನಾನು ಹೋಗುವುದಿಲ್ಲ, ಮತ್ತು ತಿಕ್ಕಾಟ ನಡೆದ ದಿನನಿತ್ಯ ನಡೆದ. ಆದರೆ ಇದರಿಂದಾಗಿ ಕನೇರಿ ಮಠದ ಮೇಲೆ ಇದ್ದಂಥ ಮೊದಲಿನ ಪ್ರೀತಿ ಈ ಲಿಂಗಾಯತರಿಗೆ ಕಡಿಮೆ ಆಯಿತು ಅನ್ನೋದು ಅಷ್ಟು ಸ್ಪಷ್ಟ ಆಗ್ಯದ. ಇವರು ಬಸವಣ್ಣನವರನ್ನು ತಮ್ಮ ದೈವ ಅಂತ ನಂಬೋದಿಲ್ಲ, ಒಬ್ಬ ಸಮಾಜ ಸುಧಾರಕ ನಂಬ್ತಾರೆ. ಮತ್ತು ಅವ್ರ ವಿಚಾರಧಾರೆಗಳು ಹಿಂದುತ್ವದ ಪರ ಇದ್ದಾವ. ಮತ್ತು ಅವ್ರ ವಚನಗಳೆಲ್ಲ ಎಲ್ಲೋ ಒಂದು ಕಡೆ ಮಾತಾಡಿದ್ದಿರಬಹುದು ಅಂಥೇಳಿ ಹಾರಿಕೆ ಉತ್ತರ ಕೊಡೋದು ನೋಡಿದಾಗ ಬಸವಣ್ಣನ ವಿಚಾರಗಳ ವಿರೋಧಿ ಏನಪ್ಪ ಇವರು ಅನ್ನುವಂಥದ್ದು ಮತ್ತಷ್ಟು ಲಿಂಗಾಯತರಲ್ಲೇ ಆ ಮೊದಲಿದ್ದಂಥ ಪೂರ್ವಾಗ್ರಹ ಪೀಡಿತ ಭಾವನೆ ಇನ್ನಷ್ಟು ಗಟ್ಟಿ ಆಗ್ತಾಯಿದೆ. ಯಾಕಂದ್ರೆ ಒಬ್ಬ ಸ್ವಾಮೀಜಿಯವರು ಆ ಭಾಷೆಯನ್ನು ಪ್ರಯೋಗ ಮಾಡಿದ್ದು, ಪದಪ್ರಯೋಗಗಳನ್ನು ಮಾಡಿದ್ದು ಯಾವುದೇ ರೂಪದಲ್ಲಿ ತಪ್ಪು ಅನ್ನೋದು. ಉನ್ನತ ಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅವರು ತಮ್ಮ ಸ್ಥಾನಮಾನವನ್ನು ಮರೆತು ಮಾತಾಡಿದ್ದು ಯಾರಾದರೂ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ, ಮರಿಲಿಕ್ಕೆ ಆಗೋದಿಲ್ಲ. ಮತ್ತು ಅದರ ಹೋಗಲಿ, ಏನೋ ಒಂದು ಸಂದರ್ಭದಲ್ಲಿ ಆಗ್ಯದಪ್ಪ, ತಪ್ಪು ಹೋಗಿದ್ರೆ ನಮ್ಮ ನಾಲಿಗೆಯಿಂದ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂದಿದ್ರೆ ವಿಷಾದ ಮಾಡಿದ್ರೆ ಇವತ್ತು ಈ ಲಿಂಗಾಯತ ಅಂದರೆ ಬಸವಣ್ಣನ ನಂಬಿದ ಜನ ಅವ್ರು ಮರೆತು ಬಿಡ್ತಿದ್ರು ಏನೋ. ಆದರೆ ಇದು ಮರಿತಾ ಇಲ್ಲ, ದಿನಕ್ಕೆ ಚಿಗಿತಾನೆ ಇದೆ, ಬೆಳಿತಾನೆ ಇದೆ. ಬಸವಣ್ಣವರ ಭಕ್ತರಲ್ರಿ, ಫಾಲೋವರ್ಸ್ ಅಲ್ರಿ ಇವತ್ತು ಈ ಕನೇರಿ ಮಠದ ಶ್ರೀಗಳಿಂದ ದೂರ ಸರಿತಾ ಇದ್ದಾರೆ. ಒಂದು ರೀತಿ ವಿರೋಧಿ ಭಾವಗಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಇನ್ನೆಂದು ಕುಡುದಿಲ್ಲೇನೋ ಲಿಂಗಾಯತ ಸೇರು ಅನ್ನುವಂಥ ಮನಸ್ಥಿತಿಗೆ ಬರ್ತಾಯಿದ್ದಾರೆ. ಜೊತೆಗೆ ಈ ನಮ್ಮ ಸಿದ್ದರಾಮಯ್ಯನವ್ರನ್ನು ಸಹಿತ ಒಬ್ಬ ನಾಟಕ ಕಂಪನಿ ಅಂತೇಳಿ ಸಿದ್ದರಾಮಯ್ಯ ಸಹಿತ ಟೀಕಾ ಮಾಡಿದ್ರು. ಇರ್ಬೋದು, ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಹೊಡೆದಿರ್ಬೋದು, ಇಲ್ಲಂತಲ್ಲ, ಇಲ್ಲಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರಾಜಕಾರಣಿಗಳು ಹಂಗಿರ್ತಾರೆ, ಇಲ್ಲಿ ನೋಡಿದ್ದೀವಿ ನಾವು. ಆದರೂ ಬಸವಣ್ಣವ್ರನ್ನ ಅವರು ಲೈಕ್ ಮಾಡೋದನ್ನು ಸುಳ್ಳಲ್ಲ. ಬಸವಣ್ಣವ್ರ ವಿಚಾರಗಳನ್ನು, ಅವರಲ್ಲಿ ಜಾತಿ ವಿರೋಧಿ ಭಾವನೆಯನ್ನು ಒಬ್ಬ ತಳ ಸಮುದಾಯದಿಂದ ಬಂದಂತಹ ಸಿದ್ದರಾಮಯ್ಯನವರು ಲೈಕ್ ಮಾಡುವಂಥದ್ದು, ಅವ್ರನ್ನ ಇಷ್ಟಪಡುವಂಥದ್ದು ಸಹಜದ. ಹೀಗಾಗಿ ಅವರು ನಮ್ಮೊಬ್ಬ ಸಾಂಸ್ಕೃತಿಕ ಹರಿಕಾರರು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಬೋಧಿಸಿದಂಥವ್ರು, ಹೇಳಿದಂಥವ್ರು ಅನ್ನುವಂಥ ಮಾತನ್ನು ಅವರು ವಾದ ಮಾಡೋದ್ರಲ್ಲೇ ಅರ್ಥನೂ ಅದು ಇರಲಿ ಒಂದು ಕಡೆಗೆ. ಆದರೆ ನಮ್ಮ ಕನೇರಿ ಶ್ರೀಯವರು ಯಾಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ? ಯಾಕೆಂದರೆ ಇವರು ಒಂದಿಷ್ಟು ಭಾಷೆ ಮೃದು ಮಾಡಿದರೆ ಬಸವಣ್ಣವ್ರ ದೇವರು ಅಂತ ಒಪ್ಪೋದು ಬಿಡಲಿ ಅವರು. ಆದರೆ ಬಸವಣ್ಣವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಮಾತು, ಹೌದು ಹಿಂದೂ ಪರ ಇದ್ದರೆ ಒಳ್ಳೆಯದು, ಇಲ್ಲವ್ರು ಇಲ್ಲ. ಈ ಗಾಂಧಿಯವ್ರ ಬದಲಾಗಿನೂ ಹಂಗೆ ಅದ. ಗಾಂಧೀಜಿಯವರು ಹಿಂದುತ್ವದ ಬಗ್ಗೆ ಮಾತಾಡಿದಾಗ ಗಾಂಧಿ ಒಬ್ಬ ಹಿಂದೂ ಅಂತ ಹೇಳುವಂಥದ್ದು. ಯಾವಾಗ ಅವ್ರ ಸಮಾನತೆ ಬಗ್ಗೆ, ಇಲ್ಲಿ ಜಾತೀಯತೆ ಬಗ್ಗೆ, ಇಲ್ಲಿ ಮೌಢ್ಯತೆ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೋ ಆಗ ಅವ್ರದ್ದು ದೂರ ಸರಿದು ಇವೆಲ್ಲೇ ನ್ಯಾಯ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಲಿಂಗಾಯತ ಅಂದರೆ ಬಸವಣ್ಣವ್ರ ಫಾಲೋವರ್ಸ್ ಎಲ್ಲ ಇವತ್ತು ಕನೇರಿ ಶ್ರೀ ಅವ್ರ ವಿರೋಧಿಗಳಿಗೆ ದಿನಕ್ಕೆ ಬೆಳೀತಾ ಇದ್ದಾರೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಾಗೋದಿಲ್ಲ, ಕಡಿಮೆ ಅಂತ ಆಗೋದಿಲ್ಲ. ಈಗಿರೋ ಡೆವಲಪ್ಮೆಂಟ್ ನೋಡಿದ್ರೆ ವೀರಶೈವರು ಮತ್ತು ಲಿಂಗಾಯತರು ಒಂದಾಗೋ ಸಾಧ್ಯತೆ ಕಡಿಮೆಯೇ ಅನ್ಬೋದಾಗಿದೆ. ಯಾಕಂದ್ರೆ ಇಬ್ಬರೂ ಅವರವರ ಒಂದು ವಿಚಾರಧಾರೆಗೆ ಏನಂತೇಳಿ ಪೂರ್ತಿಯಾಗಿ ಬದ್ಧರಾಗಿದ್ದಾರೆ. ಒಂದು ಕಡೆಗೆ ಬಸವಣ್ಣನ ಆರಾಧ್ಯ ದೈವ, ಅವ್ರು ಹೇಳಿದ ಮಾತು ಸತ್ಯ ಅನ್ನುವಂಥದ್ದು ಲಿಂಗಾಯತರಲ್ಲೇ ಅಥವಾ ಬಸವಣ್ಣನ ಫಾಲೋವರ್ಸ್ಗಳಲ್ಲಿ ಬೆಳೀತಾ ಇದ್ದಾರೆ. ಇನ್ನೊಂದು ಕಡೆಗೆ ಅವರಿಲ್ಲಪ್ಪ, ದೈವತ್ವಲ್ಲ, ಒಬ್ಬ ನಮ್ಮಂಥ ಸಾಮಾನ್ಯ ಮನುಷ್ಯ, ಇಲ್ಲಿ ವೇದ ಉಪನ್ಯಾಸಗಳನ್ನು ಒಪ್ಪುವಂಥ ಮನುಷ್ಯ ಅನ್ನುವಂಥ ನಮ್ಮ ಹಿಂದುತ್ವವಾದಿಗಳ ನೆಲೆಗಟ್ಟಿನಲ್ಲೇ ಕನೇರಿ ಶ್ರೀ ಅವರು ಒಪ್ಪುವಂಥ ಜನಗಳು ಇದ್ದಾರೆ. ಮತ್ತು ಇನ್ನು ಕೆಲವರು ಜನ ಇದ್ದಾರೆ, ಇಬ್ಬರು ಒಂದಾದ್ರೆ ನಮ್ಗೆ ಅನುಕೂಲಗಳು ಆಗ್ತಾವೆ ಅಂತಾರೆ. ಯಾರವರು? ಅದನ್ನು ಇವತ್ತು ಭಾಳ ಪ್ರಶ್ನೆ ಮಾಡಬೇಕಾಗಿದೆ. ಹೌದು, ಒಂದಾದ್ರೆ ದೊಡ್ಡ ಉಪಯೋಗ ಆಗ್ತದೆ. ಆದ್ರೆ ಅವ್ರು ಒಂದಾಗೋದ್ರಿಂದ ಹೆಚ್ಚು ಲಾಭ ಮಾಡ್ಕೊಳ್ಳೋರು ಯಾರಪ್ಪ ಅಂದರೆ ರಾಜಕೀಯ ಜನ. ಇವತ್ತು ರಾಜಕೀಯ ಮಾಡುತ್ತಿರುವಂಥ ಲಿಂಗಾಯತರ ಮೇಲೆ, ವೀರಶೈವರ ಮೇಲೆ ರಾಜಕೀಯ ಮಾಡೋ ಜನ ಇವರು ಒಂದಾದಷ್ಟು ಅವ್ರಿಗೆ ಹೋಟ್ ಚಲೋ ಬರ್ತಾವಪ್ಪ ಅನ್ನುವಂಥ ದೃಷ್ಟಿಕೋನ. ಅವರೇನಪ್ಪ ಲಿಂಗಾಯತರಿಗೆ, ವೀರಶೈವರಿಗೆ, ಇಬ್ಬರಿಗೆ ಬಡವರಿಗೆ ಹೆಲ್ಪ್ ಮಾಡುವಂಥವ್ರಲ್ಲ. ಹೆಲ್ಪ್ ಮಾಡೋದಂತ ಹೇಳಲಿಕ್ಕೆ ಆಗೋದಿಲ್ಲ.
ಯಾಕಂದರೆ ಅವ್ರ ದೃಷ್ಟಿ ಇರೋದು ಕೇವಲ ಮತ ಬ್ಯಾಂಕ್ ಮೇಲೆ. ಯಾಕಂದರೆ SC ST ಮತ ಹೆಚ್ಚಾಗ್ತಾವೆ, ನಾವು ಸೋಲು ಗ್ಯಾರಂಟಿ ಆಗ್ತದೆ. ಅದಕ್ಕೆ ಇವರು ಕೂಡಿದರೆ, ಇಬ್ಬರು ಕೂಡಿದರೆ ನಾವಿನ್ನೂ ಪ್ರಬಲರಾಗಿ ಆಳಬಹುದೇನೋ ಅನ್ನುವಂಥ ಒಂದು ತರ್ಕ. ಈ ಎಲ್ಲ ನೆಲೆಯಲ್ಲೇ ಇವತ್ತು ರಾಜಕಾರಣಿಗಳು ಇದನ್ನು ಸ್ವಲ್ಪ ಏನಪ್ಪ ಗೊಂದಲ ನಡೆಸ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಗೊಂದಲಕ್ಕೆ ಪರಿಹಾರವನ್ನು ಇವತ್ತು ಹುಡುಕಬೇಕಾಗಿದ್ದು ಎಲ್ಲರದ್ದು ಕರ್ತವ್ಯ ಆಗ್ಯದ. ಅದರಲ್ಲೂ ಕನೇರಿ ಶ್ರೀ ಅವರು ಭಾಳ ಜಾಗೃತಿಯಿಂದ ಮಾತಾಡಬೇಕಾಗಿದೆ. ಯಾಕಂದ್ರೆ ಅವ್ರ ಮಾತು ಇನ್ನಷ್ಟು ದೂರ ಮಾಡಬಾರ್ದು, ಲಿಂಗಾಯತ ಮತ್ತು ವೀರಶೈವರನ್ನು ಹತ್ತಿರಕ್ಕೆ ತರುವಂಥ ಪ್ರಯತ್ನ ಮಾಡಬೇಕಾಗ್ಯದ. ಆಯ್ತಪ್ಪ ಅವ್ರ ನಂಬಿಕೆ, ಬಸವಣ್ಣಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅವರು ಬಸವಣ್ಣ ಆರಾಧಿಸ್ರಿ, ನೀವು ಇದ್ದಂಥವರು ವೀರಶೈವರು ಲಿಂಗವನ್ನು ಆರಾಧಿಸ್ರಿ, ನೀವು ನಿಮ್ಮ ಮಾಡಿರಿ, ಎರಡು ಕೂಡ ಹೋಗೋಣ ಅನ್ನುವಂಥ ಒಂದು ದೊಡ್ಡ ಮನಸ್ಸನ್ನು ಮಾಡ್ಕೊಂಡು ಹೋಗಿದ್ರೆ ಭಾಳ ಚೆನ್ನಾಗಿತ್ತೇನೋ ಅಂತೇಳಿ. ಆದರೆ ಇಲ್ಲ, ಬಸವಣ್ಣವ್ರನ್ನ ಆರಾಧ್ಯ ದೈವ ತಿಳಿಯುವುದೇ ಇಲ್ಲ ಅನ್ನುವಂಥ ಒಂದು ವಿಚಾರ ಮಟ್ಟಕ್ಕೆ ಬಂದಾಗ ಸಹಜವಾಗಿ ಲಿಂಗಾಯತರೆಲ್ಲ ಬಸವಣ್ಣ ನಮ್ಮ ಆರಾಧ್ಯ ದೈವಪ್ಪ ಅವರ ಫೈನಲ್ಲ, ಅವ್ರಿಗೆ ಮತ್ತೊಬ್ಬರಿಲ್ಲ ಅನ್ನೋರಿಗೆ ಸಹಜವಾಗಿ ಬಿರುಕು ಮುಡ್ತಾ ಹೋಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ಬಿರುಕು ಇವತ್ತು ಸ್ಪಷ್ಟವಾಗಿ ಕಾಣಲಿಕ್ಕತ್ತದ. ಆ ಬಿರುಕಿನಲ್ಲೇ ಆ ಒಡೆದಂಥ ಒಡಕ ಒಂದು ವಿಷಯದಲ್ಲೇ ಮತ್ತಷ್ಟು ಕನೇರಿ ಶ್ರೀ ಅವರು ಅಲ್ಲೇ ಒಂದಿಷ್ಟು ಸಣ್ಣದಾಗೆ ಪೆಟ್ರೋಲು ಎಣ್ಣೆ ಹಾಕಿ ಇನ್ನಷ್ಟು ದುರ್ಯೋಗ ಮಾಡಿಬಿಡ್ತಾ ಇದ್ದಾರೆ, ಮತ್ತಷ್ಟು ಒಡೆದು ಹೋಗಂಗೆ ಮಾಡ್ತಾಯಿದ್ದಾರೆ. ಇದು ಯಾವಾಗ ನಿಲ್ಲುವುದು ಅಂತ, ಮುಷ್ಟಿ ನಿಲ್ಲಕ್ಕಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಈ ವಿಷಯವನ್ನು ಯಾಕೆ ಮಾತಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಲಿಂಗಾಯತ ಇದು ಧರ್ಮ ಅಂತ ಏನು ವಾದ ಮಾಡ್ತಾ ಇದ್ದಾರೆ. ಅವ್ರ ವಾದಕ್ಕೆ ನಮ್ಮ ಯತ್ನಾಳರಂಥವ್ರು ಹೇಳ್ತಾರೆ, ಅದು ನಮ್ಮ ಕನೇರಿ ಶ್ರೀ ಅವ್ರು ಹೇಳ್ತಾರೆ, ನಿಮ್ಮ ಧರ್ಮ ಅಲ್ಲಪ್ಪ, ಒಂದು ಧರ್ಮದ ಭಾಗ ಅಷ್ಟೇ, ನೀವು ಒಂದು ಜಾತಿ, ಅವರು ನಿಮ್ಮಲ್ಲೂ ಜಾತಿಗಳಿದ್ದಾವೆ ಅನ್ನೋಂಥ ಮಾತು ಮಾತಾಡ್ತಾರೆ. ಹೌದು, ಇದ್ದಾವೆ, ಸುಳ್ಳಿಲ್ಲದಲ್ಲ. ಜಾತಿಗಳಿಲ್ಲದಂಥ ಈ ದೇಶದೊಳಗೆ ಧರ್ಮ ಇಲ್ಲೇನೋ ಅನ್ನೋಷ್ಟು ಮಟ್ಟಿಗೆ ಅದ. ಅದು ಹಿಂದೂ ಧರ್ಮ ಅನ್ರಿ ಅಥವಾ ಲಿಂಗಾಯತ ಧರ್ಮ ಅನ್ರಿ, ಇನ್ನುಳಿದ ಯಾವುದ್ರಲ್ಲಿ ಇವನ್ ಬೌದ್ಧರಲ್ಲಿ ಸದ್ಯ ಹೇಳೋದು ಹೀನಯಾನ ಮಹಾಯಾನ ಅಂತೇಳಿ. ಅಂದ್ರೆ ಒಟ್ಟು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದೆ, ಹಂಗೇನೋ ಅನ್ನೋಂಗಿದ್ದಾರೆ. ಆದರೆ ಇವೆಲ್ಲರೂ ಹೇಳೋದ್ರಲ್ಲೇ ಒಂದಿಷ್ಟು ಸಾರ್ವಜನಿಕವಾಗಿ ಸತ್ಯಗಳು ಇದ್ದಾವೆ. ಬಸವಣ್ಣನ ಒಪ್ಪುವಂಥವ್ರು ನಮ್ಮದೇ ಧರ್ಮ ಮಾಡ್ಕೊಂಡಿದ್ದೆಪ್ಪ, ನಾವು ಕೂಡಿರ್ತೀವಿ ಅನ್ನೋದು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಲಿಂಗಾಯತನ ಧರ್ಮ ಆಯ್ತು ನಮಗೆಲ್ಲ ಹೆಚ್ಚು ರಿಸರ್ವೇಷನ್ ಸಿಗ್ತದೆ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಂಗಂತೇಳಿ ಇವರೆಲ್ಲರೂ ಪೂರ್ಣ ಪ್ರಮಾಣದಲ್ಲೇ ಹೌದಪ್ಪ ನಾವು ಲಿಂಗಾಯತರು ಅಂತ ಪೂರ್ಣ ಪ್ರಮಾಣ ಒಪ್ಪಿಯೂ ಇಲ್ಲ. ಅವರಲ್ಲೂ ಸ್ವಲ್ಪ ಲಾಭಕ್ಕಾಗಿ ಕೆಲವೊಬ್ಬರು ಲಿಂಗಾಯತರು ಪ್ರಯತ್ನ ಮಾಡ್ತಾಯಿದ್ದಾರೆ. ಎರಡೂ ಕಡೆಯಲ್ಲಿ ಇದ್ದಾರೆ ಅಂಥವ್ರು. ಅಂಥವರ ಒಂದು ಲಾಭಕ್ಕಾಗಿ ಇವತ್ತು ಸಿಕ್ಕಾಡ್ತಾ ಇದ್ದೀವಿ. ಮೀಸಲಾತಿ ಯಾವುದು ಹೆಚ್ಚಾಗ್ಬೋದು, ಜಾತಿಯಿಂದ ಆಗ್ಬೋದಾ, ಧರ್ಮದಿಂದ ಆಗ್ಬೋದಾ? ಕೆಲವೊಬ್ಬರು ಜಾತಿಯಿಂದ ಅಂತಾರೆ, ಇನ್ನು ಕೆಲವೊಬ್ಬರು ಧರ್ಮದಿಂದ ಅಂತ ಹೇಳ್ತಾ ಇದ್ದಾರೆ. ಇವೆರಡರ ಮಧ್ಯದಲ್ಲೇ ಒಳ್ಳೆ ತಿಕ್ಕಾಟದ, ಆ ತಿಕ್ಕಾಟದ ಇವತ್ತಿನ ರೂಪನ ಇವತ್ತು ನಮ್ಮ ಕನೇರಿ ಶ್ರೀ ಅವರು ಮಾತಾಡಿದ್ದು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಕನೇರಿ ಶ್ರೀ ಅವರು ಮಾತಾಡಿದ್ದು ಹಿಂದುತ್ವದ ನೆಲೆಗಟ್ಟಿನಲ್ಲಿ ಇದು ಹೊಡಿಬಾರದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಏನೋ ಮಾತಾಡಿದ್ದಾರೆ, ಆಡಿದ್ದಾರೆ. ಆದರೆ ಅವರು ಹೇಳೋ ಪದ್ಧತಿ ಸರಿ ಇಲ್ಲ. ಆ ಹೇಳೋ ಪದ್ಧತಿ ವರ್ಡ್ ಅದ, ಅಶ್ಲೀಲ ಶಬ್ದಗಳು ಬೆಳೆಸ್ಕೊಂಡದ, ಇನ್ನೊಬ್ರು ನೋವಾಗೋಂಗದ. ಹೀಗಾಗಿ ವಿಶೇಷವಾಗಿ ಲಿಂಗಾಯತರು ದೂರ ಸರಿತ ಮತ್ತು ಟೀಕಾಗಾರ ಹೆಚ್ಚಾಗಿದ್ದಾರೆ. ಕನೇರಿ ಶ್ರೀ ಅವ್ರ ಮೇಲೆ ಟೀಕಾಕಾರರು ಅಥವಾ ಒಂದಿಷ್ಟು ವಿಮರ್ಶೆ ಮಾಡೋರು ಹೆಚ್ಚಾಗಿದ್ದಾರೆ. ಇದು ಏನಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಏನೋ ಹೋಪ್ಸ್ ಇತ್ತು, ಲಿಂಗಾಯತರು ಮತ್ತು ಜೊತೆಗೆ ವೀರಶೈವರು ಕುಡ್ಕೊಂಡು ಹೋಗ್ಬೋದೇನೋ ಅಂತೇಳಿ. ಅದು ಸಹಿತ ಕಡಿಮೆ ಆಗಲಿಕ್ಕತ್ತದ. ಪೂರ್ಣ ಮಾಡೋದ್ರೆ ನಮ್ಮ ಲಿಂಗಾಯತರು ಸ್ವಂತ ಬೇರೆ ಧರ್ಮ ಮಾಡ್ರಿ ಅಂತ ಬೆನ್ನತ್ತಿದ್ದಾರೆ. ಅದು ಯಾರು ಪಡಿತದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕನೇರಿ ಶ್ರೀ ಅವರು ವೀರಶೈವ ಲಿಂಗಾಯತ ಜೋಡಿಸೋ ಕೆಲಸ ಮಾಡುವಲ್ಲೇ ವಿಫಲರಾಗಿದ್ದಾರೆ ಅನ್ನೋದು ಮಾತ್ರ ಸತ್ಯದ. ಅದರಲ್ಲೂ ಹಿಂದುತ್ವ ನೆಲೆಗಟ್ಟಿನಲ್ಲಿ ಅವ್ರು ಪೂರ್ತಿಯಾಗಿ ಇವತ್ತಿನ RSS ವಿಚಾರಧಾರೆಗೆ ಬಂದಿರೋದ್ರಿಂದಾಗೆ ಈ ಬಸವಣ್ಣವ್ರ ವಿಚಾರಧಾರೆ ಜನ ಇವ್ರನ್ನ ಒಪ್ಪುವುದಿಲ್ಲ ಅಂತ ನಾವು ಇವತ್ತು ಹೇಳ್ಬೇಕಾಗಿದೆ. ಏನೋ ಆಗಲಿ, ಇದು ಇವತ್ತಿನ ಡೆವಲಪ್ಮೆಂಟ್ ಲಿಂಗಾಯತ ಮತ್ತು ವೀರಶೈವ. ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ಸೇರಿಸಿ ಸತ್ಯ ಕೈಗಳ ವಂದನೆಗಳು.